Hello my dear students, so KCET Biology 2024 ಗೆ ಇನ್ನೇನು ಜಸ್ಟ್ 2 ಡೇಸ್ ಬಾಕಿ ಇದೆ. ಸೊ ಈ 2 ಡೇಸಲ್ಲಿ ನೀವು ಹೇಗೆ ಪ್ರಿಪೇರ್ ಆಗಬಹುದು ಅಂತೇಳಿ. ಸೊ ಲಾಸ್ಟ್ 2 ಡೇಸಲ್ಲಿ ನೀವು ಯಾವ ತರಹ ಪ್ರಿಪರೇಷನನ್ನು ಮಾಡ್ಕೊಳ್ಬಹುದು. ಈಗಾಗಲೇ ನೀವು ಸ್ವಲ್ಪ ಪ್ರಿಪರೇಷನನ್ನು ಆಗಲೇ ಮಾಡ್ಕೊಂಡಿರ್ತೀರ ಒಂದಿಷ್ಟು ಚಾಪ್ಟರ್ಸ್ಗೆ. ಇನ್ನು ಉಳಿದಿರುವಂತಹ ಚಾಪ್ಟರ್ಸ್ಗೂ ಕೂಡ ನೀವು ಯಾವ ತರಹ ಪ್ರಿಪರೇಷನನ್ನು ಮಾಡ್ಕೊಳ್ಬಹುದು. ಶಾರ್ಟ್ ಟೈಮಲ್ಲಿ ಉಳಿದಿರೋ ಶಾರ್ಟ್ ಟೈಮಲ್ಲಿ ನೀವು ಇವಾಗ ಇಡೀ ಚಾಪ್ಟರ್ನ ಓದ್ಕೊಳ್ತಾ ಕೂಡ್ಲಿಕ್ಕೆ ಆಗೋದಿಲ್ಲ. ನೋಟ್ಸನ್ನು ಓದ್ಕೊಳ್ತಾ ಕೂಡೋಕ್ಕಾಗಲ್ಲ. NCERTಯನ್ನು ನೀವು ಲೈನ್ ಟು ಲೈನ್ ಓದ್ಕೊಳ್ತಾ ಕೂಡೋಕ್ಕಾಗಲ್ಲ. ಸೊ ಟೈಮ್ ವೇಸ್ಟ್ ಆಗುತ್ತೆ ನಿಮಗೆ, ರೈಟ್? ಅಥವಾ ನಿಮಗೆ ಓದೋದಕ್ಕೆ ಮನಸ್ಸೇ ಬರೋದಿಲ್ಲ. ಬಿಕಾಸ್ ನಿಮಗೆ ಬರೀ ಬಯಾಲಜಿ ಮಾತ್ರ ಇಲ್ಲ, PCM ಅದನ್ನು ಕೂಡ ನೀವು ಅದರ ಜೊತೆಗೆ ಓದ್ತಾ ಇರ್ತೀರ, ಹೌದಾ? ಸೊ ಹಾಗಾಗಿ ನಿಮಗೆ ಇನ್ನೂ ಇವಾಗ ಒಂದಿಷ್ಟು ಸಿಲೆಬಸ್ ನೀವು ಕವರ್ ಮಾಡ್ಕೊಂಡಿರ್ತೀರ. ಇನ್ನು ಉಳಿದಿರುವಂಥದ್ದನ್ನು ನೀವು ಹೇಗೆ ಕವರ್ ಮಾಡಬೇಕು, ಅಥವಾ ನಾವೇನು ಸ್ಟಾರ್ಟೇ ಮಾಡಿಲ್ಲ ಇವಾಗಿಂದ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಕೂಡ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ಈ ರೀತಿಯಾಗಿ ನೀವು ಓದ್ಕೊಳ್ತಾ ಹೋದ್ರಿ ಅಂತಂದರೆ ನೀವು 50+ ಸ್ಕೋರ್ ಮಾಡೋದಕ್ಕೆ ಒಂದು ಒಳ್ಳೆಯ ಚಾನ್ಸ್ ಇರುತ್ತೆ. ಓಕೆ, ಯಾಕೆ ಬಯಾಲಜಿನಲ್ಲಿ 50+ ಸ್ಕೋರ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಅಥವಾ ಬಯಾಲಜಿನಲ್ಲಿ ಸ್ಕೋರ್ ಇಂಪ್ರೂವ್ ಮಾಡ್ಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಫಾರ್ ಅಗ್ರಿ ಸ್ಟೂಡೆಂಟ್ಸ್ PCMB 4 ಸೇರಿ ನಿಮಗೆ CET ಮಾರ್ಕ್ಸನ್ನು ನೋಡೋದ್ರಿಂದ ನಿಮಗೆ PCM 3 ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದರೂ ಕೂಡ ಬಯಾಲಜಿನಲ್ಲಿ ನಿಮ್ಮದು ಜಾಸ್ತಿ ಮಾರ್ಕ್ಸ್ ಆಯಿತು ಅಂದರೆ ಆಟೋಮೆಟಿಕಲಿ ನಿಮ್ಮ ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಎಕ್ಸಾಮ್ನ ಮಾರ್ಕ್ಸನ್ನು ಸೇರಿಸಿ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಬರುತ್ತೆ. ಫಾರ್ ಅಗ್ರಿ ರಿಲೇಟೆಡ್ ವಿಡಿಯೋಸು ನಿಮಗೆ CET ನಂತರ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅಗ್ರಿಗೆ ಏನೇನು ಸಿಲೆಬಸ್ ಇರುತ್ತೆ, ಯಾವ ತರಹ ಪ್ರಿಪೇರ್ ಆಗಬೇಕು ಅನ್ನುವಂತಹ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇವತ್ತಿಂದ ಸ್ಟಾರ್ಟ್ ಆಗಿದೆ ಅಗ್ರಿ ಇದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಂತಹದ್ದು. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಆಫ್ಟರ್ CET ಎಕ್ಸಾಮ್. ಸೊ ದಟ್ಸ್ ವೈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬಿಕಾಸ್ CETಯ ನಂತರ ಇವನ್ ಫಾರ್ ನೀಟ್ ಪ್ರಿಪರೇಷನ್ ಆ್ಯಂಡ್ ಫಾರ್ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನಾನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನಿಮ್ಗೆ ಗೊತ್ತಿರೋ ಹಾಗೆ ಸೆಕೆಂಡ್ PUನಲ್ಲಿ 13 ಚಾಪ್ಟರ್ಸ್ ಇದೆ. ಸೊ ನಾನು ಇದರಲ್ಲಿ ನಿಮಗೆ 12 ಚಾಪ್ಟರ್ಸ್ದು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ PUದಲ್ಲಿ 19 ಚಾಪ್ಟರ್ಸ್ ಇದೆ. ನಾನು ಇದರಲ್ಲಿ ನಿಮಗೆ 9 ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಲಾಂಗ್ ವಿತ್ ದ ಕಾನ್ಸೆಪ್ಟ್ಸ್. ಓಕೆ, ಸೊ ಏನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ನೀವು ಇದರಲ್ಲಿ ನೋಡ್ಕೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸಿ ನಾವು. ನೋಡಿ, ನಿಮ್ಗೆ ಇವಾಗ ಟೈಮ್ ಇಲ್ಲ, ಹಾಗಾಗಿ ನೀವೇನು ಮಾಡಬೇಕು, 1 ಶಾರ್ಟ್ಸನ್ನು ನೋಡಿ ಜೊತೆಗೆ ಅದರ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡೋದು. ಹೌದಾ? ಸಾಲ್ವ್ ಮಾಡೋದಂದರೆ ನೀವು ಸಾಲ್ವ್ ಮಾಡ್ತಾ ಕೂಡೋದಲ್ಲ, ಸಾಲ್ವ್ ಮಾಡಿರೋ ವಿಡಿಯೋ ಚಾನಲಲ್ಲಿ ಅವೈಲೇಬಲ್ ಇದೆ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ದು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನಾನು ಸಾಲ್ವ್ ಮಾಡಿ ಆಗಿದೆ. ದಟ್ ಈಸ್ ಫ್ರಮ್ 2016ಇಂದ ಹಿಡಿದು 2022ವರೆಗೂ ಸಾಲ್ವ್ ಮಾಡಿರುವಂತಹ ಚಾಪ್ಟರ್ ವೈಸ್ ವಿಡಿಯೋಸ್ ಇದೆ. ಸೊ ಅದರಲ್ಲಿ ಎವಲ್ಯೂಷನ್ ಒಂದು ಚಾಪ್ಟರ್ನ ಬಿಟ್ಟು ಉಳಿದಿರೋ ಎಲ್ಲ 12 ಚಾಪ್ಟರ್ಸ್ದು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಸಾಲ್ವ್ಡು ವಿತ್ ಎಕ್ಸ್ಪ್ಲನೇಷನ್ ನಿಮಗೆ ಅವೈಲೇಬಲ್ ಇದೆ. ನಿಮಗೆ ಒಂದು ವೇಳೆ ನಮ್ಗೆ ಯಾವುದೋ ಒಂದು ಚಾಪ್ಟರ್ ನಮ್ಗೆ ಇವಾಗ ಓದೋಕ್ಕೆ ಆಗಲ್ಲ, ಅಥವಾ ನಮ್ಗೆ ಓದೋಕ್ಕೆ ಇಷ್ಟನೇ ಇಲ್ಲ, ಅದನ್ನು ನಾವು ಪೂರ್ತಿ ಸ್ಕಿಪ್ ಮಾಡ್ತೀವಿ ಅನ್ನೋ ಬದಲು ನೀವು ಅದರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಸಾಲ್ವ್ಡ್ ವಿಡಿಯೋನ ಅಟ್ಲೀಸ್ಟ್ ನೋಡಿದ್ರಿ ಅಂದರೆ ಜಸ್ಟ್ ಎಲ್ಲವೂ ನಿಮಗೆ 30 ಮಿನಿಟ್ಸ್ ಇದೆ. ಪ್ರೀವಿಯಸ್ ಇಯರ್ ಎಲ್ಲವೂ ಆಲ್ಮೋಸ್ಟ್ 30 ಮಿನಿಟ್ಸ್ದೇ ಇದೆ. ಜಸ್ಟ್ ಅದನ್ನು ನೀವು ಒಂದು ಸರ್ತಿ ನೋಡ್ಕೊಂಡ್ರಿ ಅಂತಂದರೆ ನಿಮಗೆ ಒಂದು ಸಮರಿ ಅರ್ಥ ಆಗುತ್ತೆ, ಅಥವಾ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸು ಯಾವ ಥರ ರಿಪೀಟೆಡ್ ಆಗಿದೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಓಕೆ, ನಾವು 1 ಶಾರ್ಟ್ ವೀಡಿಯೋಸ್ ನನ್ನ ಚಾನಲಲ್ಲಿ ಅವೈಲೇಬಲ್ ಇರೋ 1 ಶಾರ್ಟ್ ವೀಡಿಯೋಸ್ ಯಾವ್ದು ಅಂತಂದರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ದು ರೀಸೆಂಟಾಗಿ 1 ಅವರ್ದು 1 ಶಾರ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ಜಸ್ಟ್ 1 ಅವರಲ್ಲಿ ಮುಗಿದೋಗುತ್ತೆ. 1 ಶಾರ್ಟ್ ವೀಡಿಯೋ ನೋಡಿ, ಅದರದ್ದು ಪ್ರೀವಿಯಸ್ ಇಯರ್ ಕ್ವಶನ್ಸ್ದು ಸಾಲ್ವ್ಡ್ ವೀಡಿಯೋ ನೋಡಿ, 1.5 ಅವರಲ್ಲಿ ಮುಗ್ದೋಯ್ತು. ನೆಕ್ಸ್ಟ್ 1 ಶಾರ್ಟ್ ವೀಡಿಯೋ ನಿಮಗೆ ಯಾವುದಿದೆ ಅಂತಂದರೆ BTಯಲ್ಲಿ ಅಪ್ಲಿಕೇಶನ್ಸ್ ಜಸ್ಟ್ 40 ಮಿನಿಟ್ಸ್ನ ವೀಡಿಯೋ ಪ್ಲಸ್ ಪ್ರಿನ್ಸಿಪಲ್ಸ್ದು ನಾನು 1 ಶಾರ್ಟ್ ವೀಡಿಯೋ ಇಲ್ಲ, ಬಟ್ ಅದರದ್ದು ಪಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಂತಿದೆ. ಜಸ್ಟ್ ಅದು 1 hour and 30 minutes ಇದೆ. ಓಕೆ, ಸೊ 2 ಚಾಪ್ಟರ್ದು ಪ್ರೀವಿಯಸ್ ಇಯರ್ಸ್ದು ಜಸ್ಟ್ 30 ಮಿನಿಟ್ಸಲ್ಲಿದೆ, ಅದನ್ನು ನೋಡಬಹುದು ನೀವು. ಆ್ಯಂಡ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ದು ಜಸ್ಟ್ 30 ಮಿನಿಟ್ಸಲ್ಲಿದೆ. ಸೊ ಅದನ್ನು ನೋಡಿಬಿಟ್ಟು ಅದರ ಪ್ರೀವಿಯಸ್ ಇಯರ್ ಕ್ವಶನ್ಸ್ದು ನೋಡ್ಕೊಂಡ್ಬಿಟ್ರೆ 1 ಅವರಲ್ಲಿ ಮುಗ್ದೋಗುತ್ತೆ. ನೆಕ್ಸ್ಟ್ ರಿಪ್ರೊಡಕ್ಟಿವ್ ಹೆಲ್ತ್ ಜಸ್ಟ್ 27 ಮಿನಿಟ್ಸ್ನ 1 ಶಾರ್ಟ್ ವೀಡಿಯೋ ಇದೆ, ಅಲಾಂಗ್ ವಿತ್ ದ ಪ್ರೀವಿಯಸ್ ಇಯರ್ ಸಾಲ್ವ್ಡ್ ಕ್ವಶನ್ಸ್ ಜಸ್ಟ್ 30 ಮಿನಿಟ್. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ದು 1 ಅವರ್ ಆಗುತ್ತೆ, ಬಿಕಾಸ್ ಅದು 2 ಪಾರ್ಟ್ಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಆ್ಯಂಡ್ 30 ಮಿನಿಟ್ಸಲ್ಲಿ ಅದರ ಪ್ರೀವಿಯಸ್ ಇಯರ್ ಕ್ವಶನ್ಸ್. ನೆಕ್ಸ್ಟ್ ಎಕೋಸಿಸ್ಟಮ್ ಜಸ್ಟ್ 20 ಮಿನಿಟ್ಸಲ್ಲಿದೆ, ಆ್ಯಂಡ್ ಬಯೋಡೈವರ್ಸಿಟಿ 25 ಮಿನಿಟ್ಸಲ್ಲಿದೆ. ಎರಡೂ ಸೇರಿಸಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ದು 30 ಮಿನಿಟ್ಸಲ್ಲಿದೆ. ನೆಕ್ಸ್ಟ್ ಆರ್ಗಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಜಸ್ಟ್ 30 ಮಿನಿಟ್ಸ್ನದಾಗುತ್ತೆ, ಬಿಕಾಸ್ 45 ಮಿನಿಟ್ಸ್ನದ್ದೇನು ವಿಡಿಯೋ ಇದೆ ಅದು ಅದರಲ್ಲಿ ರೆಡ್ಯೂಸ್ಡ್ ಸಿಲೆಬಸ್ ಕೂಡ ಇದೆ, ಅದು ಸೊ ಲಾಸ್ಟ್ ಇಯರ್ ಅಪ್ಲೋಡ್ ಮಾಡಿದ್ದು. ಸೊ ದಟ್ಸ್ ವೈ ಅದನ್ನಷ್ಟು ಬಿಟ್ಟು ನೀವು ಟೆಕ್ಸ್ಟ್ ಬುಕ್ ತೆಗೆದು ನೋಡ್ಕೊಳ್ಳಿ. ಸೊ ರೆಡ್ಯೂಸ್ಡ್ ಸಿಲೆಬಸ್ನ ಏನಾದರೂ ಡಿಲಿಟೆಡ್ ಪೋರ್ಷನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರೆ ಸೊ ಅದನ್ನು ನೀವು ಸ್ಕಿಪ್ ಮಾಡಿ ಮುಂದಿನ ಪಾಯಿಂಟನ್ನು ನೀವು
ಕಂಟಿನ್ಯೂ ಮಾಡ್ಕೊಂಡ್ರಿ ಅಂತಂದರೆ ಜಸ್ಟ್ 30 ಮಿನಿಟ್ಸಲ್ಲಿ ಆರ್ಗಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಮುಗ್ದು ಹೋಗುತ್ತೆ. 30 ಮಿನಿಟ್ಸಲ್ಲಿ ಅದರ ಪ್ರೀವಿಯಸ್ ಇಯರ್ ಕ್ವಶನ್ಸು ಮುಗ್ದು ಹೋಗುತ್ತೆ. ಓಕೆ, ಸೊ ಎಲ್ಲ ಒನ್ ಶಾರ್ಟ್ ವಿಡಿಯೋನ ನೀವು ನೋಡೋದಕ್ಕೆ ಜಸ್ಟ್ 5 hours ಸಾಕಾಗುತ್ತೆ. ಆ್ಯಂಡ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ದು ಆಲ್ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನ ನೀವು ನೋಡೋದಕ್ಕೆ ಜಸ್ಟ್ 6 hours ನಿಮಗೆ ಮುಗ್ದು ಹೋಗುತ್ತೆ. ಇವಾಗ ನಾವೀಗಾಗಲೇ ಒಂದಿಷ್ಟು ನೋಡಿದ್ದೀವಿ ಅಂತಂದರೆ ಅದನ್ನು ಬಿಟ್ಟು ಉಳಿದಿರೋದನ್ನು ನೀವು ನೋಡ್ಕೊಳ್ಬೋದು. ಅಥವಾ ನೀವು ಯಾವುದಾದ್ರೂ ನಾವು ಇದೇ ಚಾಪ್ಟರ್ನ ಇಂಥದೇ ಚಾಪ್ಟರ್ಸನ್ನು ನೋಡ್ಕೊಳ್ಬೇಕು ಅಂತಂದರೆ ಅಂಥ ಚಾಪ್ಟರ್ಸನ್ನು ನೋಡ್ಕೊಳ್ಬೋದು. ನೆಕ್ಸ್ಟ್ ಉಳಿದಿರುವಂಥದ್ದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸು ಇವಾಗಲೇ ಸ್ಟಾರ್ಟ್ ಮಾಡಿದ್ದೀನಿ ನಾನು ಅದರ ಸೀರೀಸ್ ಒನ್ ಶಾರ್ಟ್ದು. ಸೊ 30 minutesಲ್ಲಿ ಅದು ಮುಗಿತಾ ಇದೆ, ಬಿಕಾಸ್ ಅದು ಲೆಂದಿ ಚಾಪ್ಟರ್ ಇರೋದ್ರಿಂದ. ಸೊ ಕಂಪ್ಲೀಟ್ ಫುಲ್ ಲೆಂತ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಆ್ಯಂಡ್ ಅಪ್ಲೋಡ್ ಆಗೋಕ್ಕೆ ಕೂಡ ಸ್ವಲ್ಪ ಎರರ್ಸ್ ತೋರಿಸುತ್ತೆ ಅದು. ಸೊ ದಟ್ಸ್ ವೈ ಪಾರ್ಟಲ್ಲೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ 30 minutesದಾಗಿದೆ. ಇನ್ನೊಂದು 2 ಪಾರ್ಟ್ಸ್ ನಾನು ಜಸ್ಟ್ 30 minutesದು ಅಪ್ಲೋಡ್ ಮಾಡ್ತೀನಿ, ಅದು ಕಂಪ್ಲೀಟ್ ಆಗಿ ಹೋಗುತ್ತೆ ಮಾಲಿಕ್ಯುಲರ್ ಬೇಸಿಸ್ಸು. ಅದ್ರದ್ದು ಪ್ರೀವಿಯಸ್ ಇಯರ್ದಂತೂ ಇವಾಗ ಸದ್ಯಕ್ಕಿದೆ, ನೀವು ಅಟ್ಲೀಸ್ಟ್ ಅದನ್ನಾದರೂ ನೋಡ್ಕೊಳ್ಬೋದು. ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ದು ಅಗೇನ್ ಒನ್ ಶಾರ್ಟ್ ವಿಡಿಯೋ ಇಲ್ಲ, ಹ್ಯೂಮನ್ ರಿಪ್ರೊಡಕ್ಷನ್ದು ಕೂಡ ಒನ್ ಶಾರ್ಟ್ ವಿಡಿಯೋ ಇಲ್ಲ. ಬಟ್ ಅದರದ್ದು ಚಾಪ್ಟ್ರಲ್ ವೈಸ್ ಅಂತಂದರೆ ಟಾಪಿಕ್ ವೈಸ್ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಇದೆ ಚಾನಲಲ್ಲಿ. ಸೊ ಅವು 1 hour 2 hours ಆಗುತ್ತೆ ಎಲ್ಲದನ್ನು ಸೇರಿ ನೋಡಿದ್ರಿ ಅಂತಂದರೆ. ಸೊ ಇಲ್ಲ ನಮಗೆ ನಾವು ಜಸ್ಟ್ ಶಾರ್ಟಾಗೇ ನೋಡಬೇಕು ಅಂತಂದರೆ ನಿಮಗೆ ಇದ್ರದ್ದು ಕೂಡ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಜಸ್ಟ್ ಒಂದು 20-30 minutesಲ್ಲಿ ಒಂದೊಂದು ಚಾಪ್ಟರ್ದು ಶಾರ್ಟಾಗಿ ಪ್ರೊವೈಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಬಿಫೋರ್ ಯುವರ್ ಎಕ್ಸಾಮ್ ಆನ್ 18th ಮುಂಚೆ ಒಂದು 17th ಅಥವಾ ನಾಳೆಗೆ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತೂ ಸಾಲ್ವ್ಡ್ ಇಷ್ಟೊಂದು ಎಲ್ಲ ಚಾಪ್ಟರ್ಸ್ದು ಕೂಡ ಇದೆ, ನಿಮಗೆ ನೀವು ನೋಡ್ಕೊಳ್ಬೋದು. ಓಕೆ, ನಾವು ಇನ್ನು ಫಸ್ಟ್ PUಗೆ ಬಂದರೆ, ಮೇಡಮ್ ನಾವು ಸೆಕೆಂಡ್ PUದೆಲ್ಲ ಓದ್ಕೊಂಡ್ಬಿಟ್ಟಿದ್ದೀವಿ ಇವಾಗಲೇ, ಅಥವಾ ಇದರಲ್ಲಿ ಒಂದಿಷ್ಟಷ್ಟೇ ಉಳಿದಿದೆ ಅದನ್ನು ಓದ್ಕೊಳ್ತೀವಿ, ಉಳಿದಿದ್ದು ಏನು ಮಾಡೋಣ ಫಸ್ಟ್ ಇಯರ್ದು ಅಂತಂದರೆ, ಫಸ್ಟ್ ಇಯರ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂದರೆ ಪ್ಲಾಂಟ್ ಹಾರ್ಮೋನ್ದು ಒಂದು ಕ್ವೆಶನ್ ಫಿಕ್ಸ್ ಬರುತ್ತೆ. ಆ್ಯಂಡ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಹಾರ್ಮೋನ್ಸ್ ಅಂತಂದರೆ ಹ್ಯೂಮನ್ ಹಾರ್ಮೋನ್ಸ್, ಕೆಮಿಕಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರಿಂದ ಒಂದು ಕ್ವೆಶನ್ ಬಂದೇ ಬರುತ್ತೆ. ಓಕೆ, ಹಾರ್ಮೋನ್ಸ್ದು ಆಯಿತಾ. ಸೊ ಹಾಗಾಗಿ ಈ 2 ಚಾಪ್ಟರ್ಸ್ದು ಪ್ಲಾಂಟ್ ಹಾರ್ಮೋನು ಮತ್ತು ಎಂಡೋಕ್ರೈನ್ ಗ್ಲ್ಯಾಂಡ್ಸು ಹಾರ್ಮೋನ್ಸ್ ಇದ್ರದ್ದು ಕೂಡ ಜಸ್ಟ್ ನಿಮಗೆ ಒಂದು 30 minutesದು ವೀಡಿಯೋಸ್ ಇದೆ, ಒನ್ ಶಾರ್ಟ್ ವೀಡಿಯೋಸು. ಸೊ ಅದನ್ನು ನೋಡ್ಕೊಂಡು ಬಿಟ್ರಿ ಅಂತಂದರೆ ಅಗೇನ್ ಇದು ಕೂಡ ನಿಮಗೆ ಕವರಾಗಿ ಹೋಗಿಬಿಡುತ್ತೆ ಈ 2 ಚಾಪ್ಟರ್ಸ್ದು ಕೂಡ. ಓಕೆ, ಆ್ಯಂಡ್ ಪ್ಲಾಂಟ್ ಹಾರ್ಮೋನ್ದಂತೂ ವಿತ್ ಟ್ರಿಕ್ಸ್ ನಾನು ಹೇಳಿದ್ದೀನಿ. ಜಸ್ಟ್ ನೀವು ಒಂದು ಸರ್ತಿ ನೋಡ್ಕೊಂಡು ಬಿಟ್ರಿ ಅಂತಂದರೆ ಕಂಪ್ಲೀಟಾಗಿ ಏನೇ ಕ್ವಶನ್ ಕೇಳಿದ್ರು ನೀವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಸು, ಈ ಇದಂತೂ ಕಂಪ್ಲೀಟ್ ಆಗಿದೆ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸು ಆಕ್ಸಿಜನ್ ಕರ್ವ್ ಮೇಲೆ ಕ್ವಶನ್ಸ್ ಬರುತ್ತೆ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಮೇಲೆ ನಿಮಗೆ ಕ್ವೆಶನ್ಸ್ ಬರುತ್ತೆ. ಓಕೆ, ಆ್ಯಂಡ್ ಡಿಸಾರ್ಡರ್ಸ್ ಇವೆಲ್ಲವೂ ಹ್ಯೂಮನ್ ಫಿಸಿಯಾಲಜಿದು 3 ಚಾಪ್ಟರ್ಸ್ ನಾನು ಇದರಲ್ಲಿ ಹೇಳಿರೋದು. ಡಿಸಾರ್ಡರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾನು ಅಟ್ಲೀಸ್ಟ್ ಡಿಸಾರ್ಡರ್ಸ್ದು ಹ್ಯೂಮನ್ ಫಿಸಿಯಾಲಜಿನಲ್ಲಿ ಡಿಸಾರ್ಡರ್ಸ್ನ ವಿಡಿಯೋ ನಾನು ನಿಮಗೆ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಬೇಗ. ಸೊ ಅಟ್ಲೀಸ್ಟ್ ಅಷ್ಟಾದರೂ ನೋಡ್ಕೊಳ್ಳಿ. ನೆಕ್ಸ್ಟ್ ಬಾಡಿ ಫ್ಲೂಯಿಡ್ಸಲ್ಲಿ ನಿಮಗೆ ಹಾರ್ಟ್ನ ಸ್ಟ್ರಕ್ಚರ್ ಮೇಲೆ ಕ್ವಶನ್ಸ್ ಬರುತ್ತೆ, ಹಾರ್ಟ್ನ ಫಂಕ್ಷನಿಂಗ್ ಆ್ಯಂಡ್ ಕಾರ್ಡಿಯಾಕ್ ಸೈಕಲ್, ಕಾರ್ಡಿಯಾಕ್ ಔಟ್ಪುಟ್ ಇದ್ರದ್ದು ವೀಡಿಯೋಸ್ ಅವೈಲೇಬಲ್ ಇದೆ ಚಾನಲಲ್ಲಿ. ಸೊ ನೋಡ್ಕೊಳ್ಬೋದು ನೀವು ಹ್ಯೂಮನ್ ಫಿಸಿಯಾಲಜಿ ಅಥವಾ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಬಯೋಸ್ಟಡಿ ಮೇಡಿಸಿ ಅಂತ ಟೈಪ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ಸಿಕ್ಬಿಡ್ತವೆ ಇವೆಲ್ಲ. ಓಕೆ, ನೆಕ್ಸ್ಟ್ ಲೋಕೋಮೋಷನ್ ಚಾಪ್ಟರ್ ಅಂತೂ ಕಂಪ್ಲೀಟ್ ಆಗಿದೆ. ಇದರಲ್ಲಿ ನಿಮಗೆ ಜಾಯಿಂಟ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ, ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ ಮೇಲೆ ಕ್ವಶನ್ ಬರುತ್ತೆ, ಸಾರ್ಕೋಮಿಯರ್ ಮೇಲೆ ಕ್ವಶನ್ ಬರುತ್ತೆ. ಓಕೆ, ಸೊ A ಬ್ಯಾಂಡ್ H ಬ್ಯಾಂಡ್ ಈ ತರಹ ಇದಾವಲ್ವ, ಸೊ ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ, ಟೈಪ್ಸ್ ಆಫ್ ಜಾಯಿಂಟ್ಸ್ ಮೇಲೆ ಕ್ವಶನ್ ಬರುತ್ತೆ ಆ್ಯಂಡ್ ಡಿಸಾರ್ಡರ್ಸ್ ಮೇಲೆ. ಈ ಚಾಪ್ಟರ್ ಕಂಪ್ಲೀಟ್ ಆಗಿದೆ ಚಾನಲಲ್ಲಿ ಅವೈಲೇಬಲ್ ಇದೆ. ಜಸ್ಟ್ 1.5 hour ಅವರೆಲ್ಲವೂ ಮುಗ್ದೋಗ್ತಾವೆ, ಒಂದೊಂದು ಚಾಪ್ಟರ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ಲಾಂಟ್ ಕಿಂಗ್ಡಮ್ಮು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದರ ಕ್ಯಾರೆಕ್ಟರ್ಸ್ ಪ್ಲಾಂಟ್ ಕಿಂಗ್ಡಮಲ್ಲಿ ಇದಾವಲ್ವ, ಲೈಕ್ ಆಲ್ಗೆ, ಬ್ರಯೋಫೈಟ್, ಟೆರಡೋಫೈಟ್, ಜಿಮ್ನೋಸ್ಪರ್ಮ್ಸ್, ಈ 4 ಕ್ಯಾರೆಕ್ಟರ್ಸು ಅದರ ಎಕ್ಸಾಂಪಲ್ಸು ವೆರಿ ವೆರಿ ಇಂಪಾರ್ಟೆಂಟ್. ಚಾನಲಲ್ಲಿ ಅವೈಲೇಬಲ್ ಇದೆ ಪ್ಲಾಂಟ್ ಕಿಂಗ್ಡಮ್ದು ಒಂದೊಂದೇ ಇದನ್ನು ಫೈಲಮನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆಲ್ಗೆ, ಬ್ರಯೋಫೈಟ್ ಈ ತರಹ. ಸೊ ಅದನ್ನು ನೋಡ್ಕೊಂಡ್ರಿ ಅಂತಂದರೆ ನಿಮಗೆ ಆ ಚಾಪ್ಟರ್ ಕೂಡ ಕವರಾಗಿ ಹೋಗುತ್ತೆ. ನೆಕ್ಸ್ಟ್ ಇನ್ನು ಪ್ಲಾಂಟ್ ಫಿಸಿಯಾಲಜಿನಲ್ಲಿ ನಿಮಗೆ ಫೋಟೋಸಿಂಥಸಿಸ್, ರೆಸ್ಪಿರೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಇದರಲ್ಲಿ ಫೋಟೋಸಿಂಥಸಿಸಲ್ಲಿ C4 ಪ್ಲಾಂಟ್ಸ್ ಮೇಲೆ ಹೆಚ್ಚಾಗಿ ಕ್ವೆಶನ್ಸ್ ಕೇಳ್ತಾರೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ರೆಸ್ಪಿರೇಷನಲ್ಲಿ ಸೈಟ್ಸ್ ಆಫ್ ಗ್ಲೈಕೋಲೈಸಿಸ್, ಕ್ರೆಬ್ ಸೈಕಲ್, ETS ಅಂದರೆ ಎಲ್ಲಾಗುತ್ತೆ, ಗ್ಲೈಕೋಲೈಸಿಸ್ ಎಲ್ಲಾಗುತ್ತೆ, ಕ್ರೆಬ್ಸ್ ಎಲ್ಲಾಗುತ್ತೆ, ETS ಎಲ್ಲಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ನಿಮಗೆ RQ ವ್ಯಾಲ್ಯೂನ ಮೇಲೆ ಕ್ವಶನ್ಸ್ ಕೇಳ್ತಾರೆ, RQ ವ್ಯಾಲ್ಯೂ ಆಫ್ ಫ್ಯಾಟ್, ಪ್ರೋಟೀನ್, ಗ್ಲೂಕೋಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ATP ಎಷ್ಟೆಷ್ಟು ATP ಸಿಂಥಸಿಸ್ ಆಯಿತು, ಗ್ಲೈಕೋಲೈಸಿಸ್, ಕ್ರೆಬ್ಸ್, ETS ಮೇಲೆ ಅಂತ ಹೇಳಿ. ನೆಕ್ಸ್ಟ್ ನಿಮಗೆ ಸೆಲ್ ಸೈಕಲ್ ಚಾಪ್ಟ್ರಲ್ಲಿ ಮಿಯೋಸಿಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದರಲ್ಲೂ ಪ್ರೋಫೇಸ್ 1 ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಲೆಪ್ಟೋಟೀನ್, ಝೈಗೋಟೀನ್, ಪ್ಯಾಚಿಟೀನ್ ಆ್ಯಂಡ್ ದೆನ್ ಡಿಪ್ಲೋಟಿನ್, ಡಯಾಕೈನಸಿಸ್. ಇದರಲ್ಲಿ ಯಾವ್ಯಾವ ಸ್ಟೇಜಲ್ಲಿ ಏನೇನಾಗುತ್ತೆ, ಲೈಕ್ ಕ್ರಾಸಿಂಗ್ ಓವರ್ ಯಾವಾಗ ಆಗುತ್ತೆ, ಸಿನಾಪ್ಸಿಸ್ ಯಾವಾಗ ಆಗುತ್ತೆ, ರೀಕಾಂಬಿನೇಸ್ ಎನ್ಸೈಮ್ನ ಕೆಲಸ ಏನು. ಓಕೆ, ಸೊ ಇವನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ಈ 9 ಚಾಪ್ಟರ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ ಫಸ್ಟ್ PU. ಓಕೆ, ಸೊ ಇವಿಷ್ಟನ್ನು ನೀವು ಓದ್ಕೊಳ್ಬಹುದು. ಇನ್ 2 ಡೇಸಲ್ಲಿ ನೋಡಿ ನೀವು ಯಾವ್ಯಾವುದನ್ನು ಬಿಟ್ಟಿದ್ದೀರಾ, ಸೊ ಇದರಲ್ಲಿ ಸ್ವಲ್ಪ ಅವನ್ನಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್
ನಾನು ಹೆಚ್ಚೆಚ್ಚು ಆದಷ್ಟು ನಿಮಗೆ ಇನ್ನೆರಡು ದಿನದಲ್ಲಿ ಏನೇನೆಲ್ಲ ನನ್ನ ಕಡೆಯಿಂದ ಸಾಧ್ಯ ಆಗುತ್ತೆ ಅವೆಲ್ಲ ನಿಮಗೆ ಮೆಟೀರಿಯಲ್ನ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯೂಟ್ಯೂಬಲ್ಲಿ. ಲಿಂಕ್ ಮಾಡ್ತಾ ಕೂಡಬೇಡಿ ಆಗುತ್ತಾ ಅಂತ ಹೇಳಿ. ನೋಡಿ 50+ ಅಂತಂದರೆ 50+ ಆಗುತ್ತಾ ಮೇಡಮ್ ಕನ್ಫರ್ಮ್ ಆಗಿ ಅಂತ ಕಮೆಂಟ್ ಮಾಡ್ತಾ ಕೂಡಬೇಡ್ರಿ. ನಾನು ಹೇಳಿದ್ದು ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಯಾವುದೇ ಇರಲಿ, ಇಷ್ಟಂತೂ ನಿಮಗೆ ಹೇಳಿದೆ. ಇದರಲ್ಲಿ ನೀವು ನಿಮಗೆ ತಕ್ಕಂಗೆ ನಿಮ್ಗೆ ಯಾವ್ದಾಗುತ್ತೆ ಅದನ್ನು ನೀವು ಜಸ್ಟ್ ಒಂದು 30 ಮಿನಿಟ್ಸ್ ಸಿಗ್ತಾ ನೋಡಿ, ಒಂದು ವಿಡಿಯೋ ಓಪನ್ ಮಾಡಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ, ಅದನ್ನು ಕ್ವಶನ್ಸನ್ನು ನೋಡ್ಕೊಳ್ಳಿ. ಓಕೆ, ಸೊ ಟೈಮ್ ವೇಸ್ಟ್ ಮಾಡಬೇಡಿ ಆಯಿತಾ. ಸೊ ನನ್ನ ಕ್ವಶನ್ ಮಾಡ್ತಾ ಕೂಡೋದ್ರಲ್ಲಿ ನೀವು ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ, ಓದೋದ್ರಲ್ಲಿ ನೀವು ನಿಮ್ಮ ಟೈಮನ್ನು ಸ್ವಲ್ಪ ಹಾಕಿ ಆಯಿತಾ. ಸೊ ಜಸ್ಟ್ ದಿಸ್ ವಿಡಿಯೋ ಈಸ್ ಓನ್ಲಿ ಟು ಮೋಟಿವೇಟ್ ಯು. ನಿಮ್ಮನ್ನು ಮೋಟಿವೇಟ್ ಮಾಡಬೇಕು. 2 ದಿನದಲ್ಲಿ ಇಷ್ಟೆಲ್ಲ ಸೋರ್ಸಸ್ ಇದೆ, ನಮ್ಗೆ ಇಷ್ಟೆಲ್ಲ ಇದೆ, ನಾವು ಓದಬಹುದು, ಆಗುತ್ತೆ, ನಾವು ಇನ್ನೂ ಇಷ್ಟೊಂದೆಲ್ಲ ಬಿಟ್ಟಿದ್ದೀವಿ ಅಂಥೇಳಿ ನಿಮಗೆ ಓದೋದಕ್ಕೆ ಮೋಟಿವೇಟ್ ಆಗುತ್ತೆ ಇದರಿಂದ, ರೈಟ್. ಸೊ ದಟ್ಸ್ ವೈ ದಟ್ ವಾಸ್ ಮೈ ಮೇನ್ ಇಂಟೆನ್ಷನ್. ಓಕೆ, ಸೊ ಡೋಂಟ್ ವೇಸ್ಟ್ ದ ಟೈಮ್, ಸ್ಟಾರ್ಟ್ ಸ್ಟಡಿಯಿಂಗ್. ಓಕೆ, ಸೊ ಆ್ಯಂಡ್ ಇದಿಷ್ಟನ್ನು ಹೆಂಗಪ್ಪ ಓದೋದು ಅಂತ ಚಿಂತೆ ಮಾಡ್ತಾ ಕೂಡಬೇಡಿ, ಸ್ಟಾರ್ಟ್ ಮಾಡಿ ಅಷ್ಟೇ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಎಕ್ಸಾಮ್ ಬರೋವರೆಗೂ ಓದೋದಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ. ನೋಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಓದೋಣ, ಹೇಗಾಗುತ್ತೆ ಹಾಗೆ ಎಕ್ಸಾಮನ್ನು ಬರೆಯೋಣ. ಜಸ್ಟ್ ಟ್ರೈ ಟು ಗಿವ್ ಯುವರ್ ಬೆಸ್ಟ್ ಇನ್ ಎಕ್ಸಾಮ್ಸ್. ಓಕೆ, ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್.